ಬದ್ನೆಕಾಯಿ ಸಣ್ಣಗೆ ಹಚ್ಚಾಕ್ಬೇಡ, ಬೆಂದ್ರೆ ಬಾಯಿಗೆ ಸಿಕ್ಕಲ್ಲ. ಪ್ಯಾರ್ಗೆ ಹೋಗ್ಬಿಟ್ಟೈತಿ, ನಮ್ಗೆ ಪ್ಯಾರ್ಗೆ ಹೋಗ್ಬಿಟ್ಟೈತಿ. ಅತ್ತೆ ಏನು ಹುಡುಕ್ತಿದ್ದೀರಾ? ಪ್ಯಾರ್ಗೆ ಹೋಗ್ಬಿಟ್ಟೈತಿ. ಬಾಯಿ ಆಡ್ಸಕ್ಕೆ ಏನಾದ್ರು ಸಿಗುತ್ತಾ ತಿನ್ನಕ್ಕೆ ಅಂತ ನೋಡ್ತಿದ್ದೆ ಕಣೆ. ಸೊಸೆ ಮುದ್ದ ಮಮ್ಮಿ, ಅದೇನು ಬಾಯಿಗೆ ಒಂದು ಚೂರು ರೆಸ್ಟು ಅನ್ನೋದನ್ನೇ ಕೊಡೋದಿಲ್ವಲ್ಲ ಮಮ್ಮಿ. ಒಂದು ಬಿಟ್ರೆ ಮಾತು 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 ಆಡ್ತಾನೆ ಇರ್ತೀಯ, ಇಲ್ಲ ಏನಾರ ತಿಂತಾ ಇರ್ತೀಯ. ಅದು ಮರದ ಬಾಯಿ ಆಗಿದ್ರೆ ಇಷ್ಟೊತ್ತಿಗೆ ಒಡೆದೋಗ್ಬಿಟ್ಟಿರ್ತಿತ್ತು. ಆಯ್ತಲ್ಲ ಬೆಳೆದ್ರ ಇನ್ಮೇಲಿಂದ ಮಾತಾಡ್ದಿಲ್ಲ, ಏನು ತಿನ್ನದೇ ಇಲ್ಲ 1 ಗಂಟೆ. ನೋಡು ಈ ಕಾಂತಮ್ಮನ ಮಾತು ಅಂದ್ರೆ ಮಾತು ಮಾತು ತಪ್ಪದೇ ಇಲ್ಲ ನಾನು. ಅಮ್ಮ, ಪಕ್ಕದ ಮನೆ ಹುಡುಗಿ ಬಂದಿದ್ದಲ್ಲಮ್ಮ, ಬಾಲ್ ಆಡೋದಕ್ಕೆ ಹೋಗ್ತೀನಿ. ಏನೋ ಆಟ ಆಡಕ್ ಹೋಗದ? ಏನು ಬೇಕಾಗಿಲ್ಲ. ಹಿಂದೆ ಒಂದ್ಸಲಿ ಆಟ ಆಡಕ್ ಹೋಗಿ ಬಿಲ್ಡಿಂಗ್ ಮೇಲೆ ಹತ್ತಿ ರಂಪ ಮಾಡಿದ್ದೆ ಸಾಕು. ಮತ್ತೊಂದ್ಸಲಿ ರಂಪ ಮಾಡೋದ್ ಬೇಕಾಗಿಲ್ಲ. ಮನೇಲಿ ಆಟ ಆಡ್ಕೋ. ಅಮ್ಮ, ಮನೇಲಿ ಆಟ ಆಡೋದಕ್ಕೆ ಅವಳು ಬರಲ್ಲ ಅಮ್ಮ. ನನ್ಗೊಬ್ಬಳಿಗೆ ಬೇಜಾರಾಗುತ್ತೆ. ಅದೇನೇ ಆದ್ರೂ ಸರಿ, ನೀನ್ ಆಚೆ ಆಟ ಆಡಕ್ ಹೋಗ್ಬಾರ್ದು. ಮನೇಲಿ ಆಟ ಆಡ್ಕೋ ಹೋಗೆ. ಲೇ, ಮನೇಲಿ ಒಬ್ಳೆ ಹೆಂಗೆ ಆಟ ಆಡ್ತಾಳೆ? ಅವಳಿಗೂ ಬೇಜಾರಾಗಲ್ವಾ? ಹೋಗಿ ಆಚೆ ಆಟ ಆಡ್ಲಿ ಬಿಡು. ಮನೇಲಿ ಒಂಟಿ ಮಗು ಆದ್ರೆ ಹಿಂಗೇನೆ, ಅವು ಒಂಟಿ ಬೆಳಿಬೇಕಾಯ್ತದೆ. ಕೇಳ್ಕೊಂಡೇನಲ್ಲಿ ದರಿದ್ರ ನಿಮ್ಮತ್ತೆ ಇಂಡೈರೆಕ್ಟ್ ಆಗಿ ನಿನಗೆ ಹೇಳ್ತಿರೋದು. ಮಮ್ಮಿ ಈಗ ತಾನೇ ಮಾತಾಡಲ್ಲ ಅಂತಂದಿಲ್ಲ ಮಮ್ಮಿ. ಲೇ ದರಿದ್ರ, ಇವಾಗ ನಾನು ಮಾತಾಡದೆ ಇದ್ರೆ ಈ ಮನೆ ಒಂದು ಮಗು ಬರೋದಾದ್ರೂ ಹೇಗೋ. ನೀನು ಇನ್ನೊಂದು ಮಗು ಮಾಡ್ಕೋ. ನಮ್ಮ ಐಶ್ವರ್ಯ ಆ ಕಂದನ್ ಜೊತೆಗೆ ಆಟ ಆಡ್ತಾಳೆ, ಮನೇಲಿ ಇಬ್ರು ಆಟ ಆಡ್ಕೋತಾರೆ. ಏನಂತೀಯ? ಏನೇ ಸೊಸೆ ಮುದ್ದ? ಏನತ್ತೆ, ಇನ್ನೊಂದ್ ಮಗು ಮಾಡ್ಕೊಳ್ಳೋದಾ? ಅದೇನಾಗಲ್ಲ. ಇರೋ ಒಂದ್ ಮಗುನೇ ಸಾಕೋದಕ್ ಆಗ್ತಾ ಇಲ್ಲ, ಇನ್ನೊಂದ್ ಮಗು ಅಂತೆ ಮಗು. ಹೌದು ಹೌದು ಮಮ್ಮಿ, ಕರೆಕ್ಟು. ಇವಳೊಂದು ಸ್ಕೂಲಿಗೆ ಸೇರ್ಸಕ್ಕೇನೆ ಲಕ್ಷ ಸುರಿದಿದ್ದೀನಿ. ಅಯ್ಯೋ, ಅದೇನು ಸ್ಕೂಲು ಅಥವಾ ಹೊಳೆಲಿರೋ ಸುಳಿನ ಒಂದು ಗೊತ್ತಾಗಲ್ಲ. ಸುಳಿ ಹೆಂಗೆ ಎಲ್ಲ ಎಳ್ಕೊಂಡ್ಬಿಡುತ್ತೋ ಹಾಗೆ ಸ್ಕೂಲಲ್ಲಿ ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಶೂಗೆ ದುಡ್ಡು ಕೊಡಿ, ಯೂನಿಫಾರ್ಮಿಗೆ ದುಡ್ಡು ಕೊಡಿ, ಟೈಗೆ ದುಡ್ಡು ಕೊಡಿ, ಬೆಲ್ಟಿಗೆ ದುಡ್ಡು ಕೊಡಿ, ಟ್ರಿಪ್ ಕರ್ಕೊಂಡು ಹೋಗ್ತೀವಿ ದುಡ್ಡು ಕೊಡಿ, ಈ ಥರ ಎಲ್ಲದಕ್ಕೂ ದುಡ್ಡು 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 ಅಂತ ಹೇಳಿ ನಮ್ಮ ಹತ್ರ ಗೆವರ್ತಾನೆ ಇರ್ತಾರೆ. ಈಗಿನ ಕಾಲದ ಎಜುಕೇಶನ್ ಹೆಂಗಾಗಿದೆ ಅಂದರೆ ದಂಧೆ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಮ್ಮಿ. ಅಂಥದ್ರಲ್ಲಿ ನನಗೆ ಇನ್ನೊಂದಾಯಿತು ಅಂತಂದರೆ ಅದ್ರ ಕತೆ ಅಷ್ಟೇ. ಅತ್ತೆ, ನಮ್ಗೆ ಐಶು ಒಬ್ಳೆ ಮಗಳು ಸಾಕು. ಇನ್ನೇನಿದ್ರು ಸರದಿ ವರಲಕ್ಷ್ಮಿದು ಮತ್ತೆ ಶ್ರಾವಣಿ ಮೇಡಮ್ ಅವ್ರದ್ದು.